ವಿದ್ಯಾರ್ಥಿಗಳು ಈ ದೇಶದ ಭವಿಷ್ಯ. ಅಂತಹ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿ ಬೆಂಬಲಿಸಬೇಕಾದದ್ದು ಜನನಾಯಕರ ಕರ್ತವ್ಯ. ಆಗ ಮಾತ್ರ ಅದೆಷ್ಟೋ ಬಡ ವಿದ್ಯಾರ್ಥಿಗಳು ಬೆಳಕಿಗೆ ಬರ್ತಾರೆ. ಅಂತಹದೇ ಕಾರ್ಯವನ್ನು ಇದೀಗ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಕೃಷಿಕ ಸಮಾಜದ ವತಿಯಿಂದ ಮಾಡಲಾಗಿದೆ. ಮಾಲೂರು ಪಟ್ಟಣದ ತಿರುಮಲ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಕೃಷಿಕ ಸಮಾಜದ ವತಿಯಿಂದ 2023-24ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿಯಲ್ಲಿ 90% ಹಾಗೂ ಪಿಯುಸಿಯಲ್ಲಿ 95%ಕ್ಕೂ ಹೆಚ್ಚು ಅಂಕ ಪಡೆದ 110 ಜನ ಮಕ್ಕಳಿಗೆ ತಲಾ 5,000 ನಗದು ಪುರಸ್ಕಾರದೊಂದಿಗೆ ಪ್ರಗತಿಪರ ರೈತರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಶಾಸಕ ನಂಜೇಗೌಡರು ಉದ್ಘಾಟಿಸಿ ಚಾಲನೆ ನೀಡಿದರು. ಕೃಷಿಕ ಸಮಾಜದ ಅಧ್ಯಕ್ಷ ಹನುಮಂತಪ್ಪ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮಕ್ಕೆ 106 ಜನ ಸಾಕ್ಷಿಯಾದರು. ಬಂದಿದ್ದಂತಹ ಪ್ರತಿಯೊಬ್ಬ ಪ್ರತಿಭಾನ್ವಿತ ವಿದ್ಯಾರ್ಥಿಯನ್ನ ವೇದಿಕೆ ಮೇಲೆ ಕರೆದು ಸನ್ಮಾನಿಸಿ ಗೌರವಿಸುವ ಮೂಲಕ ಅವರನ್ನು ಹುರಿದುಂಬಿಸಲಾಯಿತು. ತಮ್ಮ ಮಕ್ಕಳನ್ನ ಸನ್ಮಾನಿಸಿದ್ದನ್ನ ವೇದಿಕೆ ಕೆಳಗಿದ್ದ ಪೋಷಕರು ನೋಡುತ್ತಾ ಹೆಮ್ಮೆಯಿಂದ ಕಣ್ತುಂಬಿಕೊಂಡರು. ಜೊತೆಗೆ ಕೃಷಿಕ ಸಮಾಜದ ವತಿಯಿಂದ ಇಡೀ ರಾಜ್ಯದಲ್ಲೇ ಇದೇ ಮೊದಲ ಬಾರಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಮಾಲೂರು ತಾಲೂಕಿನ ಬಡ ರೈತರ ಕಾರ್ಮಿಕರ ಮಕ್ಕಳನ್ನೇ ಹುಡುಕಿ ಸನ್ಮಾನಿಸಿ ನಗದು ನೀಡಿ ಗೌರವಿಸಿದ್ದು ಶಾಸಕ ನಂಜೇಗೌಡರ ಪ್ರಶಂಸೆಗೆ ಪಾತ್ರವಾಯಿತು. ಇಡೀ ಸಮಾರಂಭವನ್ನು ಹಾಗೂ ಹನುಮಂತಪ್ಪನವರನ್ನ ಶಾಸಕರು ಮನಸಾರೆ ಹೊಗಳಿ ಅಭಿನಂದಿಸಿದರು. ಇದೇ ವೇಳೆ ಸಮಾರಂಭವನ್ನುದ್ದೇಶಿಸಿ ಮಾತನಾಡಿದ ಶಾಸಕ ನಂಜೇಗೌಡರು, ಇಂದು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಗಿದ್ದು ಸಂತಸ ತಂದಿದೆ. ಅದರಲ್ಲೂ ಕೃಷಿಕ ಸಮಾಜದ ವತಿಯಿಂದ ರೈತರ ಮಕ್ಕಳನ್ನೇ ಗುರುತಿಸಿದ್ದು ಹೆಮ್ಮೆಯ ವಿಚಾರ. ನಾವು ಮಕ್ಕಳಿಗೆ ಕರೆದು 5,000 ಕೊಡೋದು ದೊಡ್ಡ ವಿಷಯವಲ್ಲ, ಆದರೆ ಅವರನ್ನು ಗುರುತಿಸಿ ವೇದಿಕೆ ಮೇಲೆ ಸನ್ಮಾನಿಸುವುದು ದೊಡ್ಡ ಗೌರವವಾಗಿದೆ. ಇಂದು ಸಿಸಿ ಕ್ಯಾಮೆರಾಗಳ ನಡುವೆ ಅಷ್ಟು ಕಟ್ಟುನಿಟ್ಟಾಗಿ ಪರೀಕ್ಷೆ ನಡೆಸಿದ್ರು ಸಹ ಎಷ್ಟೊಂದು ಅಂಕ ಪಡೆದಿದ್ದಾರೆ ಈ ವಿದ್ಯಾರ್ಥಿಗಳು. ಇವರು ಮುಂದೆ IAS, KAS, ಲೆಕ್ಚರರ್ ಏನು ಬೇಕಾದರೂ ಆಗಲಿ, ಹಾಗಂತ ಸರ್ಕಾರಿ ಕೆಲಸವನ್ನೇ ನಂಬಿ ಕೂರಬಾರದು ಅಂತ ಕಿವಿ ಮಾತನ್ನು ಹೇಳಿದರು. ಜೊತೆಗೆ ಹಾಲು ಉತ್ಪಾದಕರ ಹೆಣ್ಣು ಮಕ್ಕಳಿಗಾಗಿ ಪ್ರತ್ಯೇಕವಾಗಿ ಹಾಸ್ಟೆಲ್ ಶುರು ಆಗಿದ್ದು, ತಮ್ಮ ತಾಲೂಕಿನ ಮಕ್ಕಳಿಗೆ ಪ್ರವೇಶ ಕೊಡಿಸ್ತೇನೆ. ಜೊತೆಗೆ ಉನ್ನತ ಮಟ್ಟದ ವ್ಯಾಸಂಗ ಮಾಡುವವರಿಗೆ ಧನ ಸಹಾಯವನ್ನ, ಸ್ಕಾಲರ್ಶಿಪ್ಗಳನ್ನು ನೀಡಲಾಗುತ್ತೆ. ಮಾಲೂರಿನಲ್ಲಿರುವ ಏಕೈಕ ಡಿಗ್ರಿ ಕಾಲೇಜು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿತ್ತು. ನಂತರ ನಾನು ಆ ಕಾಲೇಜಿಗೆ ಉತ್ತಮ ರಸ್ತೆ, ಕಟ್ಟಡದೊಂದಿಗೆ ಬಸ್ ಸ್ಟ್ಯಾಂಡಿನಿಂದ ಕಾಲೇಜಿಗೆ ಹೋಗಲು ಬಸ್ ವ್ಯವಸ್ಥೆಯನ್ನು ಮಾಡಿಸಿದ್ದೇನೆ ಎನ್ನುವುದರ ಜೊತೆಗೆ ತಮ್ಮ ಕಾಂಗ್ರೆಸ್ ಸರ್ಕಾರದ ಸಹಕಾರವನ್ನು ಸಹ ಶಾಸಕರು ಈ ಸಂದರ್ಭದಲ್ಲಿ ನೆನೆದರು. ಒಂದು ಪ್ರೋತ್ಸಾಹ ಕೊಡಂಥ ಒಂದು ಕಾರ್ಯಕ್ರಮವನ್ನು ಆಯ್ಕೆ ಮಾಡಿಕೊಂಡಿರೋದು ತುಂಬ ಒಳ್ಳೆಯದು. ನಾನು ಯಾಕೆ ಹೇಳ್ತೀನಿ ಈ ಮಾತಂದರೆ, ಸಾಮಾನ್ಯವಾಗಿ ಇವತ್ತು ಇಲ್ಲಿ ಮಕ್ಕಳು ಏನಿದ್ದಾರೆ ಅವರೆಲ್ಲರೂ ಕೂಡ ರೈತರ ಮಕ್ಕಳು, ಇಲ್ಲ ರೈತರ ಕಾರ್ಮಿಕರ ಮಕ್ಕಳೇ ಅತಿ ಹೆಚ್ಚಿಗೆ ಇರ್ತದೆ. ಅಂಥ ಮಕ್ಕಳನ್ನು ಗುರುತಿಸೋಂಥದ್ದು, ಅವರು ಪ್ರೋತ್ಸಾಹ ಕೊಡೋಂಥದ್ದು ಮಾಡಿದಾಗ ನೀವೇನೋ ಕೊಡ್ತೀರಿ ಅದು ದೊಡ್ಡದಲ್ಲ. ನೀವು 5,000 10,000 ಕೊಡ್ತೀರ ಅದು ಕೇಳಲ್ಲ. ಅವ್ರನ್ನ ಗುರುಸ್ತೀವಲ್ಲ, ನಾವು ಗುರುಸೋದು ಸನ್ಮಾನ ಅಂತ ಮಾಡ್ತೀವಲ್ಲ, ಅದಕ್ಕೆ ತುಂಬ ಹೆಮ್ಮೆ ಪಡೋಂಥದ್ದು ಆ ಮಕ್ಕಳು ಮತ್ತು ಆ ತಂದೆ ತಾಯಿ. ಅಂಥ ಒಂದು ಕೆಲಸವನ್ನು ನೀವು ಮಾಡ್ತಾ ಇರೋದ್ರಿಂದ ಒಳ್ಳೆಯ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರಿ ಅಂತೇಳಿ ನಾನು ಹೇಳಬೇಕಾಗ್ತದೆ. ಹೇಳಿದರು, ರಾಮಚಂದ್ರನವ್ರು ಮಾತಾಡಿದರು, ರಾಮಕೃಷ್ಣನವ್ರು ಮಾತಾಡಿದರು, ಮತ್ತು BU ಬಿಟ್ಟಿದ್ದು ಇನ್ನೂ ಜೋರಾಗಿ ಮಾತಾಡೋರು, ಸ್ವಲ್ಪ ಲೇಟ್ ಆಯಿತು ಅಂತ ಕಡಿಮೆ ಮಾಡಿದರು. ನಮ್ಮ ವಸಂತವರು ಕೂಡ ಮಾತಾಡಿದ್ರು. ವಸಂತವರು ಮಾತಾಡುವಾಗ ಎಲ್ಲ ವಿಷಯ ಕರೆಕ್ಟ್ ಇತ್ತು. ಇನ್ನೊಂದು ವಿಷಯ ನೀವು ಹೇಳಲೇಬೇಕಾಗಿತ್ತು. ಯಾವುದೇ ಕಾರ್ಯಕ್ರಮಕ್ಕೆ ಹೋದಾಗ ನೀವಿಂಥ ಕಾರ್ಯಕ್ರಮ ಭಾಗವಹಿಸೋ ಜೊತೆಗೆ ಈಗ ಮಕ್ಕಳಲ್ಲಿ ಕೆಲವು ಬದಲಾವಣೆಗಳನ್ನು, ಮುನ್ನೆಚ್ಚರಿಕೆಗಳನ್ನು ವಹಿಸ್ಕೊಂಡಂಥವು ಕೆಲವು ವಿಶೇಷವಾಗಿದೆ. ಅದನ್ನು ತಾವು ಹೇಳಲೇಬೇಕಾಗ್ತದೆ. ಮಕ್ಕಳು ಇವತ್ತು ಏನೇನು ಆಗ್ತಾ ಇದೆ, ನಾನು ನೋಡಿದ ಪ್ರಕಾರ ಒಳ್ಳೆಯ ವಿದ್ಯಾವಂತರು, ಒಳ್ಳೆಯ ಮಕ್ಕಳು ಕೂಡ ಇವತ್ತು ಎಲ್ಲೋ ಒಂದು ಕಡೆ ಹೆಚ್ಚು ಕಮ್ಮಿ ಆಗ್ತಾ ಇರೋದು ಕೂಡ ನಾವು ನೋಡ್ತಾ ಇದ್ದೀವಿ. ಅದನ್ನು ಕೂಡ ತಾವು ಅದಕ್ಕೆ ಕೂಡ ಇಂಥ ಕಾರ್ಯಕ್ರಮ ಮಾಡೋಂಥ ಸಂದರ್ಭದಲ್ಲಿ ಹೇಳಿದರೆ ಅದು ಒಳ್ಳೆಯದು ಅಂತ ನನಗನ್ನಿಸ್ತದೆ. ವಸಂತ ಅವರು ಕೂಡ ಮಾತಾಡ್ತಾ ಇದ್ದಾರೆ. ನನಗೂ ಖುಷಿ ಆಗ್ತದೆ. ಇಲ್ಲೆಲ್ಲ ನಮ್ಮ ಮಾಲೂರು ತಾಲೂಕಿನ ಮಕ್ಕಳೇ ಇದ್ದೀರಿ, ನಮ್ಮ ಮಾಲೂರು ತಾಲೂಕಿನ ಜನತೆ ಇದ್ದೀರಿ. ನಾವು ಏನು ಸಾಧನೆ ಮಾಡಿದರೂ ಕೂಡ ಅದರ ಕೀರ್ತಿ ಯಾರಿಗೆ ಬರ್ತದೆ ಅಂದರೆ, ಒಂದು ಕಡೆ ತಂದೆ ತಾಯಿ ಖುಷಿ ಪಟ್ಟರೆ, ಎರಡನೇದು ಖುಷಿ ಪಡೋದು ಯಾರಂದರೆ ನಮ್ಮ ತಾಲೂಕು, ನಮ್ಮ ಗೌರವವನ್ನು ಎತ್ತಿಡಿದಂಥ ನಿಮ್ಮನ್ನು ನೋಡಿ ಖುಷಿ ಪಡೋಂಥ ನಾವು ಕೂಡ ಅಷ್ಟೇ. ನಾವು ಕೂಡ ಖುಷಿ ಪಡೋಂಥ ಒಂದು ವಿಷಯ ಇದೆ. ನೋಡಿದೆ ನಾನು 90%, 95%. ಈ ಸಾರಿ SSLCಯಲ್ಲಂತೂ 90% ತಗೊಂಡದ್ದು ಅಷ್ಟು ಸಲೀಸಾಗಲಿಲ್ಲ. BO ತುಂಬ ಕಷ್ಟ ಕೂಡ ಆಯಿತು. ಎಲ್ಲ CC ಕ್ಯಾಮ್ರಾಗಳು ಹಾಕ್ಬಿಟ್ರು. ಅವಾಗಲೇ ನಮ್ಮ ಯಾರೋ ಮಾತಾಡುವಾಗ ಹೇಳ್ತಾ ಇದ್ರು, ಅದು ಹೆಂಗೆ ನೀವು ಮಾರ್ಕ್ಸ್ ತಗೊಂಡ್ರೋ ಏನೋ ಗೊತ್ತಿಲ್ಲ ಅಂತ. ಆ ಕಾಲ ಹೋಯ್ತು.
ಈಗ ತಗೊಂಡಿರೋ ಮಕ್ಕಳು, ಮಾರ್ಕ್ಸ್ ತಗೊಂಡಿರೋ ಮಕ್ಕಳು ತುಂಬ ಕಷ್ಟಪಟ್ಟು ಓದಿರೋಂಥ ಮಕ್ಕಳು, ಇನ್ನು ಕಾಫಿ ಹೊಡೆದು ಮಾರ್ಕ್ಸ್ ತಗೊಂಡಿರೋಂಥದ್ದು ಈ ಸಾರಿ ಇರಲಿಲ್ಲ, ಅವಕಾಶ ಇರಲಿಲ್ಲ. CC ಕ್ಯಾಮ್ರಾಗಳಾಕಿ ನಿಜವಾಗ್ಲೂ ಯಾರು ಮಕ್ಕಳಂತ ಗುರ್ಸೋಂಥ ಅವಕಾಶ, ನಿಜವಾಗ್ಲೂ ಕಷ್ಟಪಟ್ಟಂಥ ಮಕ್ಕಳು ಗುರ್ಸೋಂಥ ಕೆಲಸ ಆಗಿದೆ. ಆದರೆ ಒಂದು ನಾನು ಹೇಳೋದು, ನನ್ನ BO ಕೇಳಿದೆ, ಸರ್ಕಾರಿ ಶಾಲೆಯಲ್ಲಿ ಓದಂಥ ಮಕ್ಕಳು ಎಷ್ಟು ಜನ 90% ತಗೊಂಡಿದ್ದಾರೆ, ಖಾಸಗಿ ಶಾಲೆಯಲ್ಲಿ ಓದಿರೋಂಥ ಮಕ್ಕಳು ಎಷ್ಟು 90% ತಗೊಂಡಿದ್ದಾರೆ, ಇವತ್ತು ಎಷ್ಟು ಜನ ಸನ್ಮಾನ ಮಾಡ್ತಾ ಇದ್ದಾರೆ. ಸರ್ಕಾರಿ ಶಾಲೆಯ ಮಕ್ಕಳು ಎಷ್ಟು ಜನ, ಖಾಸಗಿ ಶಾಲೆಯ ಮಕ್ಕಳು ಎಷ್ಟು ಜನ ಕೊಡಿ ಅಂತ ಕೇಳಿದೆ ನಾನು BO ಅವರು ಬರೀ ಸರ್ಕಾರಿ ಶಾಲೆದು ಎಷ್ಟು ಕೊಟ್ಟಿದ್ದೀನಿ ಅಂತ, ಪಕ್ಕದಲ್ಲಿ ಖಾಸಗಿ ಶಾಲೆ ಓದಿ ಎಷ್ಟು ಅಂತ ನಮ್ಗೆ ಲೆಕ್ಕಿಲ್ಲ. ನಾವು ವಿಶೇಷವಾಗಿ ಇವತ್ತು ನಾವು ಸರ್ಕಾರಿ ಶಾಲೆಗಳ ಬಗ್ಗೆ ನಾವು ತುಂಬ ಆಸಕ್ತಿ ವಹಿಸಬೇಕಾಗ್ತದೆ. ನಾನು ಪ್ರತಿಯೊಂದು ಶಾಲೆಯಲ್ಲೂ ಕೂಡ, ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ನಾನು ಮಾತನಾಡುವಾಗ ನಾನು ಹೇಳೋದೇನೆಂದರೆ, ಸರ್ಕಾರಿ ಶಾಲೆಗಳಿಗೆ ನಾವು ಏನೇನು ಮೂಲಭೂತ ಸೌಕರ್ಯಗಳು ಕೊಡಬೇಕು, ಅದು ಸರ್ಕಾರದಿಂದ ಆಗಿರ್ಬೋದು, ಇಲ್ಲ ದಾನಿಗಳ ಕಡೆಯಿಂದ ಆಗಿರ್ಬೋದು, ನಾವು ಸರ್ಕಾರಿ ಶಾಲೆಗೆ ಗುರುತಿಸೋಂಥ ಕೆಲಸ ಮಾಡಬೇಕು. ಸರ್ಕಾರಿ ಶಾಲೆಗೆ ಬರುವಂಥ ಮಕ್ಕಳು ಯಾರು ಅನ್ನೋದನ್ನು ನಮಗೆಲ್ಲ ಗೊತ್ತಿರೋದು, ಅವ್ರನ್ನ ಗುರುತಿಸೋಂಥ ಕೆಲಸ ಮಾಡಬೇಕು. ಅವಾಗಲೇ ನಮ್ಮ ಸ್ನೇಹಿತರು ಹೇಳ್ತಾಯಿದ್ರು, ರಾಮಚಂದ್ರನವರು ಮಾಸ್ತಿ ಶಾಲೆಯನ್ನು ಮಾಧುರಿ ಶಾಲೆ ಮಾಡಿದರು ಅಂತ. ಅವರಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಸರ್ಕಾರದಿಂದ ಬಂದಂಥ ಅನುದಾನ ಎಷ್ಟು ಮತ್ತು ದಾನಿಗಳ ಕಡೆಯಿಂದ ಬಂದಂಥದ್ದು ಎಷ್ಟು, ಇದನ್ನು ನೋಡಿದಾಗ ಆಸಕ್ತಿ ಇದ್ದು ಕೆಲಸ ಮಾಡಬೇಕಾಗ್ತದೆ. ಮಾಡಿದರೆ ಅದು ಶಾಶ್ವತವಾಗಿ ನಮ್ಮ ಜೊತೆಲಿ ಉಳ್ಕೊಂತದೆ. ಇವತ್ತು BO ಕೂಡ ಇಲ್ಲಿದ್ದಾರೆ. BO ನಾನು ಹಾಕ್ಕೊಂಬಂದಿಲ್ಲ, ಅವರು ಬೇರೆ ಸರ್ಕಾರದಲ್ಲಿ ಬಂದಿರೋದು. ಇವತ್ತು ನಮ್ಮ ಸರ್ಕಾರ ಇದೆ, BJP ಸರ್ಕಾರದಲ್ಲಿ BO ಆಗಿ ಕೆಲಸ ಮಾಡೋಕ್ಕೆ ಇಲ್ಲಿ ಬಂದರೂ ಕೂಡ ಮಾಲೂರು ತಾಲೂಕಿಗೆ, ಇವತ್ತು ನನ್ನ ಸರ್ಕಾರ ಇದ್ದರೂ ಕೂಡ ನಾನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಕಾರಣ ಏನಂದರೆ, ಒಳ್ಳೆ ಕೆಲಸ ಮಾಡ್ತಾಯಿದ್ರೆ ಒಳ್ಳೆ ಅಧಿಕಾರಿ ಅನ್ನೋದ್ರಿಂದ ನಾನು ಅವನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಇಲ್ಲಾಂದರೆ ಇವರು ಒಳ್ಳೆ ಕೆಲಸ ಮಾಡಲ್ಲ, ಒಳ್ಳೆ ಅಧಿಕಾರಿ ಬೇಕಾಗಿತ್ತು ಅಂತ. ನಾನು ಯಾಕೆ ಹೇಳಿದೆ ಮಾತಂದರೆ, ರಾಮಚಂದ್ರನವ್ರು ಏನು ಮಾಡಿದ್ರು ಮಾಸ್ತಿ ಶಾಲೆಗೆ, ಮತ್ತು ಅದೇ ರೀತಿ ಮಾಲೂರು ತಾಲೂಕಲ್ಲಿ ಸರ್ಕಾರಿ ಶಾಲೆಗಳಿಗೆ ದಾನಿಗಳು ಹುಡುಕೋದ್ರಲ್ಲಿ BO ಮೊದಲನೇ ಸ್ಥಾನದಲ್ಲಿದ್ದಾರೆ ಅಂತ ನಾನು ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಅದು ತೊನ್ನೆಳ್ಳಿ ಶಾಲೆಗಾಗಿರ್ಬೋದು, ಸುಮಾರು ಹಳ್ಳಿಗಳಲ್ಲಿ ಶಾಲೆಗಳಿಗೆ, ಸರ್ಕಾರಿ ಶಾಲೆಗಳಿಗೆ ಕಟ್ಟಡ ಮೂಲಭೂತ ಸೌಕರ್ಯಗಳು, ಮತ್ತು ಮಾಲೂರು ಗರ್ಲ್ಸ್ ಕಾಲೇಜಿಗೆ ಸುಮಾರು ಜನ ದಾನಿಗಳನ್ನು ಕರ್ಕೊಂಬಂದಿದ್ದು, ಮತ್ತು ಮಾಸ್ತಿಗೀಗ 6 ಕೋಟಿಯಲ್ಲಿ ಒಬ್ಬ ದಾನಿಯನ್ನು ಇಟ್ಕೊಂಬಂದು ಇವತ್ತು ಶಾಲೆಯನ್ನು ಅಭಿವೃದ್ಧಿಪಡಿಸಿದಂಥವ್ರು. ಇವೆಲ್ಲ ಕೂಡ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಇವು ನಾವು ಮಾಡಿದಾಗ ನಮ್ಮ ತಾಲೂಕಿನ ವಿಶೇಷವಾಗಿ ನಮ್ಮ ಮಕ್ಕಳಿಗೆ ಅವಕಾಶಗಳು ಕೊಟ್ಟಂಗಾಗ್ತದೆ. ಅದ್ರ ಜೊತೆಗೆ ನಾವೆಲ್ಲ ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ, ಇವತ್ತು ನಮ್ಮ ಮಕ್ಕಳನ್ನು ಇಲ್ಲಿ ಸನ್ಮಾನ ಮಾಡ್ತಾ ಇದ್ದೀವಿ ನಾವು ಅಂತ. ಅದರ ಜೊತೆಯಲ್ಲಿ ನಾನು ಒಂದು ಮಾತು ಹೇಳೋದು, ನಮಗೆ ಹೆಮ್ಮೆ, ಅವ್ರ ತಂದೆ ತಾಯಿಗಳಿಗೂ ಖುಷಿ. ನನ್ನ ಮಕ್ಕಳು ಇವತ್ತು ಎಲ್ಲ ವೇದಿಕೆ ಕರೆದ್ರು, ಸನ್ಮಾನ ಮಾಡಿದರು ಅನ್ನೋದು ಖುಷಿ ಇರ್ತದೆ.